ಅದಕ್ಕೆ ಅದಕ್ಕೆ ಅದು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ಎದುರುಗಡೆ ಬರ್ತೀರಾ? ಪೂಜೆ ಮಾಡ್ತಾರ ಕಾಣಿಸ್ತಿಲ್ವಾ? ಅದ್ ಸರಿ, ಈ ಶರ್ಟ್ ನೀನ್ ಯಾಕೆ ಹಾಕೊಂಡಿದ್ಯಾ? ಇಂಟರ್ವ್ಯೂ ಇತ್ತಲ್ವಾ, ಅದಕ್ಕೆ ಚೆನ್ನಾಗಿತ್ತು ಅಂತ ಅಣ್ಣನ ಶರ್ಟ್ ಹಾಕೊಂಡೆ. ರೀ ರೀ ಬನ್ನಿ ಇಲ್ಲಿ. ಯಾಕೆ ಹಂಗ್ ಕಿರ್ಚಾಡ್ತಿದ್ಯಾ? ಏನಾಯ್ತು? ಹಾ, ಕಿರ್ಚಾಡದ? ನಿಮ್ ತಮ್ಮ ಯಾವ ಶರ್ಟ್ ಹಾಕೊಂಡಿದ್ದ ನೋಡಿ ಮೊದ್ಲು. ನೀನ್ ಯಾಕೋ ಈ ಶರ್ಟ್ ಹಾಕೊಂಡಿದ್ಯಾ? ಅಂದ್ರೆ ಅಣ್ಣ ಇಂಟರ್ವ್ಯೂ ಇತ್ತಲ್ವಾ, ಅದಕ್ಕೆ. ಇಂಟರ್ವ್ಯೂ ಇದ್ರೆ ಕೈ ಸಿಕ್ಕಿದೆಲ್ಲ ಹಾಕೊಂಡ್ಬಿಡ್ತೀಯಾ? ಅಲ್ಲಿ ಒಳಗಡೆ ಜೀನ್ಸ್ ಶರ್ಟ್ ಇಟ್ಟಿದೀನಿ, ಹಾಕೊಂಡ್ ಹೋಗೋದನ್ನ. ಸರಿ ಅಣ್ಣ. ನಿಮಗ್ ಗೊತ್ತಾಗಲ್ವೇನ್ರಿ, ನಾನ್ ನಿಮಗ್ ಪ್ರೀತಿಯಿಂದ ಕೊಡ್ಸಿದ್ನಲ್ಲ ನಿಮ್ ತಮ್ಮನ್ ಕೊಡ್ತೀರಾ? ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಅಂತ ಮೊದ್ಲೇ ಹೇಳಿದೀನಿ ತಾನೆ. ಇದೇ ಕೊನೆ, ಇದೆಲ್ಲ ಮತ್ತೆ ರಿಪೀಟ್ ಆದ್ರೆ ಸರಿ ಇರಲ್ಲ. ಮನೇಲಿ ಇಟ್ಕೊಂಡ್ ಬಿಟ್ಟು ಊಟ ಹಾಕೋದಲ್ದೆ ಶರ್ಟ್ ಬೇರೆ ಕೊಡ್ಬೇಕು. ಮೆತ್ತಗ್ ಮಾತಾಡೆ, ಕೇಳಿಸ್ಕೊಂಡ್ರೆ ಬೇಜಾರಾಗ್ತಾನೆ. ಬೇಜಾರಾದ್ರೆ ಆಗ್ಲಿ ಬಿಡ್ರಿ. ಹೋಗ್ಲಿ ಬಿಡು, ಎಷ್ಟೇ ಆಗ್ಲಿ ನಮ್ಮ ಅತ್ತಿಗೆ ಅಲ್ವಾ, ಅತ್ತಿಗೆ ಅಂದ್ರೆ ತಾಯಿ ಸಮಾನ. ಅದಕ್ಕೆ ಹೊರಡ್ತಾ ಇದ್ದೀನಿ, ಇವಾಗ್ಲಾದ್ರೂ ಎದುರುಗಡೆ ಬರ್ತೀರಾ? ಕೆಲ್ಸ ಮಾಡ್ತಾರದ್ ಕಾಣಿಸ್ತಿಲ್ವಾ? ನಾನು ಎಲ್ಲೂ ಬರಲ್ಲ, ಹೋಗು. ಅಲ್ಲ ಅದಕ್ಕೆ, ನಾನು ಏನಾದ್ರೂ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನೀವು ಎದುರುಗಡೆ ಬಂದ್ರೆ ನಂಗೆ ಒಳ್ಳೇದಾಗುತ್ತೆ ಅಂತ ನಿಮಗೆ ಗೊತ್ತಲ್ವಾ? ಈಗಾಗ್ಲೇ ಒಳ್ಳೇದಾಗಿ ಸಾಕು, ಸುಮ್ನೆ ಹೋಗು. ಈ ಶರ್ಟ್ ಹಾಕೊಂಡು ಇಂಟರ್ವ್ಯೂಗೆ ಹೋಗ್ಬೇಕಾ? ಯಪ್ಪ, ಈ ಶರ್ಟಲ್ಲಿ ದುಡ್ಡಿದೆ, ಅದಕ್ಕೆ ಗೊತ್ತಾದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಇವನ್ ಯಾಕೆ ಕಾಲ್ ಮಾಡ್ತಾನೆ? ಹಲೋ ಅಣ್ಣ, ನೀನು ಕೊಟ್ಟಿರೋ ಶರ್ಟಲ್ಲಿ ದುಡ್ಡಿದೆ. ಹಲೋ 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 ಏನ್ ಕೇಳಿಸ್ತಾನೆ ಇಲ್ಲ. ಹಲೋ ಅಣ್ಣ, ಹಲೋ ಹಲೋ. ಮತ್ತೆ ಯಾಕೆ ಕಾಲ್ ಮಾಡ್ತಾ ಇದ್ದೀನಿ? ಇಲ್ಲೇನು ಸರಿಯಾಗಿ ಕೇಳಿಸಲ್ಲ. ಒಂದ್ ನಿಮಿಷ ಬರ್ತೀನಿ ಇರು. ಹಲೋ ಅಣ್ಣ, ಕೇಳಿಸ್ತಾ ಇದೆಯಾ? ಹಾ ಹೇಳು. ಅಣ್ಣ, ನೀನು ಕೊಟ್ಟಿರೋ ಶರ್ಟಲ್ಲಿ ದುಡ್ಡಿದೆ. ಅದ್ ನಾನೇ ಇಟ್ಟಿದ್ಕೊಳ. ನಿಮ್ಮ ಅದಕ್ಕೆ ನೀನು ಮಾತಾಡಿದ್ನ ನಾನು ಕೇಳಿಸ್ಕೊಂಡೆ. ಅದ್ ಸರಿ, ಈ ಶರ್ಟ್ ನೀನ್ ಯಾಕೆ ಹಾಕೊಂಡಿದ್ಯಾ? ಆ ದುಡ್ಡಲ್ಲಿ ಹೊಸ ಬಟ್ಟೆ ತಗೊಂಡು ಇಂಟರ್ವ್ಯೂಗೆ ಹೋಗು. ನಿಮ್ಮ ಅದಕ್ಕೆ ಹೇಳ್ಬೇಡ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಣ್ಣ. ಅದಕ್ಕೆ ದೊಡ್ಡವ್ರು ಹೇಳಿದ್ದು, ಅಣ್ಣ ನಮ್ಮವನಾದ್ರು ಅದಕ್ಕೆ ನಮ್ಮವಳ ಅಂತ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಸಿದ್ದು, ನಾಳೆ ನಾನು ನಿಮ್ಮ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಫೀಸಲ್ಲಿ ನಂಗೆ ತುಂಬ ಕೆಲಸ ಇದೆ. ತಗೋ ಕಾರ್ಕಿ ವಾಟರ್ ವಾಶ್ ಕೊಟ್ಬಿಡ್ವಾ. ಲೇ, ನಿನ್ ಕಾರ್ ಅದು, ನೀನೇ ಕೊಡೋಗಲಿ. ನನಗ್ಯಾಕೋ ಹೇಳ್ತಾ ಇದ್ಯಾ? ನಾಳೆ ನೀನ್ ಕೆಲಸದವನ? ನನಗೆ ಹೊಡಿತ್ಯಾ? ಇನ್ನು ಒಂದು ಕ್ಷಣ ನೀ ಮನೇಲಿ ಇರಲ್ಲ. ಈಗ ಇಂದಿಗೆ ನಾನು ಹೆಂಡತಿನ ಕರ್ಕೊಂಡು ಮನೆಯಿಂದ ಆಚೆ ಹೋಗ್ತೀನಿ ನಾನು. ಅಲ್ಲ ಕಣೋ ಸಿದ್ಧಾರ್ಥ್, ಈ ಅತ್ಗೆನೂ ಅಣ್ಣನು ಬಿಟ್ಟು ಮನೆಯಿಂದ ಆಚೆ ಹೋಗ್ತೀನಿ ಅಂತಿದ್ಯಲ್ಲೋ. ನೀನ್ ಮನೆ ಬಿಟ್ಟು ಹೋದ್ರೆ ಈ ಮನೇಲಿ ಕಳೆನೇ ಇರಲ್ಲ ಕಣೋ. ನಿಮ್ ಅಣ್ಣನ ಕೋಪ ನಿನ್ ಮೇಲಿರೋ ಪ್ರೀತಿ ಅಷ್ಟೇ ಕಣೋ, ದ್ವೇಷ ಅಲ್ಲ. ಚಿಕ್ಕ ವಯಸ್ಸಿಂದ ನಿನ್ನ ಬೆಳೆಸಿ ಇಷ್ಟು ದೊಡ್ಡೊಂದು ಮಾಡಿರೋ ನಿಮ್ಮ ಅಣ್ಣ ಅದಕ್ಕೆನ ಬಿಟ್ಟು ನಾವು ಮನೆಯಿಂದ ಆಚೆ ಹೋಗ್ಬೇಕಾ? ಅಣ್ಣ ಅಂದಮೇಲೆ ಕೋಪದಲ್ಲಿ ಏನೋ ಒಂದು ಮಾತು ಹೇಳ್ತಾರಷ್ಟೇ. ನಾಳೆ ದಿನ ನಮ್ಗೇನಾದ್ರೂ ಆದ್ರೆ ನಮ್ಮನ್ನ ನೋಡಕ್ ಯಾರು ಬರೋದಿಲ್ಲ, ನಿಮ್ಮ ಅಣ್ಣ ಅದಕ್ಕೆ ಬಿಟ್ಟು. ಯಾರೇ ಆಗ್ಲಿ, ನಿನ್ನ ಹತ್ರ ದುಡ್ಡಿದ್ರೆ ಮಾತ್ರ ನೀನು ನೀನು ಅಂತ ನಿನ್ ಹಿಂದೆ ಬರ್ತಾರೆ. ಆದ್ರೆ ನಮ್ ಕಷ್ಟ ಅಂತ ಬಂದ್ರೆ ಯಾರು ಬರಲ್ಲ. ನೀನು ಪ್ರಾರ್ಥನಾ ಮನೆ ಬಿಟ್ಟು ಆಚೆ ಹೋದ್ರೆ ನಾನು ನಿಮ್ಮನ್ನ ಖುಷಿಯಾಗಿರ್ತೀವಿ ಅಂತ ಹೇಗ ಅನ್ಕೊಳ್ತೀಯಾ? ಸಿದ್ಧಾರ್ಥ್, ನೀನ್ ಮಾಡ್ತಿರೋ ತಪ್ಪು ಕಣೋ. ಅಣ್ಣ, ಸಾರಿ ಅಣ್ಣ, ನಾನು ಹಿಂಗೆ ತಿರುಗಿಸಿ ಮಾತಾಡ್ಬಾರ್ದಾಗಿತ್ತು. ನೀನೇ ನನ್ನ ಬಲ ಅನ್ನೋದನ್ನ ನಾನು ಮರ್ತೋಗಿದ್ದೆ ಅಣ್ಣ. ದಯವಿಟ್ಟು ನನ್ನ ಕ್ಷಮಿಸಿ ಅಣ್ಣ. ನೀನು ಮನೆಯಿಂದ ಆಚೆ ಹೋದ್ರೆ ನಾನೇನಾಗ್ತೀನಿ ಅಂತ ಒಂದು ಕ್ಷಣ ಭಯ ಆಯಿತು ಕಣೋ. ನಂದು ತಪ್ಪಿದೆ, ಕೈ ಮಾಡಬಾರ್ದಾಯ್ತು. ಸಾರಿ ಕಣೋ. ಅಣ್ಣ ತಮ್ಮ ಸಂಬಂಧ ಗಟ್ಟಿಯಾಗಿರ್ಬೇಕು ಅಂದರೆ ಅವ್ರ ಹೆಂಡತಿರು ಒಳ್ಳೆಯವರಾಗಿರ್ಬೇಕು. ಮನೆ ಅಂದರೆ ಕೇವಲ 4 ಗೋಡೆಗಳಲ್ಲ, 4 ಮನಸ್ಸುಗಳು. ಅದಕ್ಕೆ ಚೆನ್ನಾಗಿದ್ದೀರಾ? ಹಾ, ಇಷ್ಟೊತ್ತವರೆಗೂ ಚೆನ್ನಾಗಿದ್ದೆ. ಇವಾಗ ನೀನ್ ಬಂದ್ಯಲ್ಲ, ಇನ್ ಹೇಗ್ ಚೆನ್ನಾಗಿರಕ್ಕಾಗತ್ತೆ? ಕೂತ್ಕೋ, ಬಂದೆ. ಹಾ ಸರಿ, ಹೇಳು, ಎಷ್ಟು ದುಡ್ಡು ಬೇಕಾಗಿತ್ತು? ದುಡ್ಡೇನು ಬೇಡ ಅದಕ್ಕೆ.
ಇವತ್ತು ಸಂಡೇ ಅಲ್ವಾ, ಕಾಲೇಜ್ ರಜೆ ಇತ್ತು, ಅದಕ್ಕೆ ನಿಮ್ಮನ್ನು ಅಣ್ಣನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಮ್ಮನೂ ಬರ್ತಾ ಇದ್ರು, ರಿಲೇಟಿವ್ಸ್ ಮನೇಲಿ ಏನೋ ಫಂಕ್ಷನ್ ಅಂತೆ, ಆ ಕಡೆ ಹೋದ್ರು, ಅದಕ್ಕೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಏನು ನಿಮ್ಮ ಅಮ್ಮನೂ ಬರ್ತಾ ಇದ್ರಾ? ಇವತ್ತು ಇಡೀ ದಿನ ನಿನ್ನೊಬ್ಬನ್ ಸೇವೆ ಮಾಡೋದಲ್ದೆ ನಿಮ್ಮ ಅಮ್ಮನ ಸೇವೆ ಬೇರೆ ಮಾಡ್ಬೇಕಿತ್ತ ನಾನು? ಅದಕ್ಕೆ ಅಣ್ಣ ಎಲ್ಲಿದ್ದಾನೆ? ನನ್ ಕಾಲ್ ಮಾಡಿದ್ರೆ ಒಂದೇ ರಿಂಗ್ ಕಾಲ್ ಕಟ್ ಆಗ್ತಾ ಇದೆಯಲ್ಲ. ಅದೇನ್ ಒಂದೇ ರಿಂಗ್ ಕಟ್ ಆಗ್ತಿಲ್ಲ, ನಾನೇ ಬೇಕಂತ ಮಾಡಿರೋದು. ನಿನ್ ನಂಬರ್ನ ನಿಮ್ಮ ಅಣ್ಣನ ಫೋನಲ್ಲಿ ಬ್ಲಾಕ್ ಹಾಕಿದ್ದೀನಿ. ಅಷ್ಟಕ್ಕೂ ಇವಾಗ ನಿಮ್ಮ ಅಣ್ಣ ಯಾಕೆ? ಒಂದಿನ ಇರಕ್ ತಾನೇ ಬಂದಿದ್ಯಾ, ಇರು, ಒಳ್ಳೆ ಒಳ್ಳೆ ಅಡ್ಗೆ ಮಾಡಾಕ್ತೀನಿ, ಹೊಟ್ಟೆ ತುಂಬಾ ತಿಂದು ಇವತ್ ಇದ್ದು ದಯವಿಟ್ಟು ಬೆಳಗ್ಗೆ ಹೊರಟ್ಬಿಡು. ಆಮೇಲೆ ನಿಮ್ಮ ಅಣ್ಣ ಬಂದಾಗ ಎಮೋಷನಲ್ ಡ್ರಾಮಾ ಮಾಡಿ ದುಡ್ಡೆಲ್ಲ ಕೀಳಕ್ ನೋಡ್ಬೇಡ. ನೋಡು, ಇಷ್ಟೊತ್ತವರೆಗೂ ನಾನು ಹೇಳಿದ್ದೇನಾದ್ರೂ ನಿಮ್ಮ ಅಣ್ಣ ಬಂದಾಗ ಹೇಳಿದ್ರೆ ನಾನ್ ಸತ್ರು ನಿನ್ನ ಈ ಮನೆ ಕಾಲಿಡಕ್ ಬಿಡಲ್ಲ. ಹಾಗ್ ಮಾಡ್ತೀನಿ, ಯಾಕಂದ್ರೆ ನಿಮ್ಮ ಅಣ್ಣನ ಜೊತೆ ನನ್ ಕೈಲಿದೆ. ನಮ್ದು ಲವ್ ಮ್ಯಾರೇಜ್ ಅಂತ ಗೊತ್ತು ತಾನೆ? ಇರು, ನಿಮ್ಮ ಅಣ್ಣ ಬರೋ ಟೈಮ್ ಆಯ್ತು, ಟೀ ತರ್ತೀನಿ. ಹೇ ವೀರು, ಎಷ್ಟೊತ್ತಾಯ್ತು ಬಂದು? ಇವಾಗ ಒಂದು 10 ನಿಮಿಷ ಆಯ್ತಾನ ಬಂದು. ಹೌದಾ? ಏ ಅಂಜು, ಟೀ ತಗೊಂಬರೇ. ನೋಡ್ರಿ, ಇವ್ನ ಒಬ್ನೇ ಬಂದಿದ್ದಾನೆ, ಅತ್ತೆನು ಕರ್ಕೊಂಡ್ ಬರ್ಬೇಕು ತಾನೆ? ಆರಾಮಾಗಿ ಒಂದ್ ವಾರ ಇದ್ದು ಎಲ್ರು ಎಂಜಾಯ್ ಮಾಡ್ಬೋದಿತ್ತು ತಾನೆ? ನನಗೂ ಆಸೆ ಇರಲ್ವೇನ್ರಿ ಅತ್ತೆ ಸೇವೆ ಮಾಡ್ಬೇಕು ಅಂತ? ಏನಂದೆ ಅಂಜು ನೀನು? ನಿನಗೂ ಅತ್ತೆ ಸೇವೆ ಮಾಡೋ ಆಸೆ ಇದೆಯಾ? ಮತ್ತೆ ಇರಲ್ವೇನ್ರಿ? ಇಂತ ಒಳ್ಳೆ ಮೈದ್ನ ಅಂತ ಒಳ್ಳೆ ಅತ್ತೆ ಸಿಕ್ಕಿರ್ಬೇಕಾದ್ರೆ ನನಗೂ ಆಸೆ ಇರಲ್ವಾ ಅತ್ತೆ ಸೇವೆ ಮಾಡ್ಬೇಕು ಅಂತ? ನಾವಿಬ್ರು ಲವ್ ಮಾಡೋ ಟೈಮಲ್ಲಿ ಏನಂತ ಹೇಳಿದ್ದೆ ಅಂಜು ನೀನು? ನೋಡು ಸಿದ್ಧಾರ್ಥ್, ನಾನಿನ್ನ ಮದುವೆ ಆಗಬೇಕು ಅಂದರೆ ಮನೇಲಿ ನಾವಿಬ್ಬರೇ ಇರಬೇಕು, ನಿಮ್ಮ ಅಮ್ಮ ಆಗಲಿ ನಿನ್ನ ತಮ್ಮ ಆಗಲಿ ಯಾರು ನಮ್ಮ ಜೊತೆಗೆ ಇರಬಾರ್ದು ಅಂತ. ಆದರೆ ಇವಾಗೇನು ಸಡನ್ನಾಗಿ ನಮ್ಮ ಅಮ್ಮನ ಮೇಲೆ ನನ್ನ ತಮ್ಮನ ಮೇಲೆ ಅಷ್ಟೊಂದು ಪ್ರೀತಿ ಬಂದ್ಬಿಡ್ತು ನಿಂಗೆ? ನನಗೇನು ಗೊತ್ತಿಲ್ಲ ಅನ್ಕೊಂಡ ಅಂಜು, ನಾನೆಲ್ಲ ಕೇಳಿಸ್ಕೊಂಡೆ. ನೋಡಂಜು, ಒಂದು ಹುಡುಗ ಒಂದು ಹುಡುಗಿನ ಪ್ರೀತಿ ಮಾಡಿದ್ರೆ ಆ ಹುಡುಗ ಆ ಎರಡು ಫ್ಯಾಮಿಲಿನ ಒಂದು ಮಾಡಕ್ಕೆ ಟ್ರೈ ಮಾಡ್ತಾನೆ. ಆದರೆ ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಅಮ್ಮನಿಂದ ನನ್ನ ತಮ್ಮನಿಂದ ದೂರ ಇದ್ದೀನಿ. ಯಾಕಂದರೆ ನಿನಗೋಸ್ಕರ, ನಿನ್ನ ಮೇಲಿರೋ ಪ್ರೀತಿಗೋಸ್ಕರ, ಎಲ್ಲಿ ನಿನ್ನ ಕಳ್ಕೊಳ್ತಿದ್ದೋ ಅನ್ನೋ ಭಯಕ್ಕೋಸ್ಕರ. ಆದರೆ ಆ ನಿನ್ನ ಪ್ರೀತಿ ಇಷ್ಟು ಕೀಳ್ಮಟ್ಟಕ್ಕೆ ಇಳಿಯುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಮ್ಮಮ್ಮ ನನ್ನ ತಮ್ಮ ಬರಬಾರ್ದು ಅಂದೆ, ಅದಕ್ಕೂ ನಾನು ಒಪ್ಕೊಂಡೆ. ಆದರೆ ನೀನು ನನ್ನ ತಮ್ಮನ ನಂಬರ್ನೇ ನನ್ನ ಫೋನಲ್ಲಿ ಬ್ಲಾಕ್ ಆಗ್ತೆ ಅಂತ ಗೊತ್ತಿರಲಿಲ್ಲ. ನನ್ನ ತಮ್ಮ ಫೋನಲ್ಲೇ ಹೇಳಬೇಕಾಗಿರೋ ವಿಷಯನ ನನ್ನ ಮನೆ ಬಾಗಿಲವರೆಗೂ ಬಂದು ಹೇಳಬೇಕಾಗಿದೆ. ಅದು ಬಂದಿರೋ ವಿಷಯನ ಹೇಳೋಕ್ಕೂ ಕೂಡ ಭಯ ಪಡ್ತಾ ಇದ್ದಾನೆ. ನಿನಗೊಂದು ಸತ್ಯ ಗೊತ್ತಾ ಅಂಜು? ನಮ್ಮಮ್ಮ ಯಾವುದೇ ರೀತಿ ರಿಲೇಟಿವ್ಸ್ ಮನೆಗೆ ಹೋಗಿಲ್ಲ, ICU ಅಲ್ಲಿದ್ದಾರೆ. ನಿನ್ನ ಈ ಬಿಹೇವಿಯರ್ಗೆ ಭಯಪಟ್ಟು ಅವನೇನು ಹೇಳಿದೆ ಕೂತಿದ್ದಾನೆ. ಆದರೆ ಅರ್ಧ ಗಂಟೆ ಮುಂಚೆ ನನಗೆ ಹಾಸ್ಪಿಟಲಿಂದ ಕಾಲ್ ಬಂದಿತ್ತು. ಮನೆಗೆ ಬಂದು ದುಡ್ಡು ತೊಗೊಂಡು ಹೋಗೋಣ ಅನ್ನೋಷ್ಟರಲ್ಲಿ ನನ್ನ ತಮ್ಮ ಇಲ್ಲಿಗೆ ಬಂದಿದ್ದಾನೆ. ಅವನಿಗೆ ನೀನು ಏನೇನು ಮಾತಾಡ್ದೋ ಅದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ಅಂಜು, ನೀನು ಭ್ರಮೇಲಿದೆಯಾ? ನನ್ನ ಯಾವುದೇ ರೀತಿ ಜುಟ್ಟು ನಿನ್ನ ಕೈಲಿಲ್ಲ. ನಿನ್ನ ಮೇಲಿರೋ ಪ್ರೀತಿ ನನ್ನ ಕಟ್ಟಾಗ್ತಾ ಇದೆ ಅಷ್ಟೇ. ಆದರೆ ನೀನು ಇಷ್ಟೊಂದು ಕೀಳ್ಮಟ್ಟಕ್ಕೆ ಇಳಿದ ಮೇಲೆ ನಾನಿಲ್ಲಿ ಇರಬೇಕಾ? ತಿಂಗಳಿಗೊಂದ್ಸಲ ನಿಮ್ಮ ಅಪ್ಪ ಅಮ್ಮ ಬರ್ತಾರೆ, ಅವ್ರಿಗೇನು ಹೇಳಲ್ಲ. ಅದೇ ನಮ್ಮಮ್ಮ ನನ್ನ ತಮ್ಮ ಬರ್ತಾರೆ ಅಂದರೆ ಅವ್ರ ಮನ್ಸಿಗೆ ಚುಚ್ಚೋ ಥರ ಮಾತಾಡ್ತೀಯ. ಇವತ್ತಿಗೆ 1 ವರ್ಷ ಆಯಿತು ಅಂಜು ನಮ್ಮಮ್ಮ ನನ್ನ ಮುಖ ನೋಡಿ. ಯಾಕಂದರೆ ನಿನ್ನ ಮೇಲಿರೋ ಭಯಕ್ಕೆ. ಆದರೆ ಇವಾಗ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊ. ನನಗೆ ನೀನೆಷ್ಟು ಮುಖ್ಯನೋ ನನ್ನ ಫ್ಯಾಮಿಲಿನೂ ಅಷ್ಟೇ ಮುಖ್ಯ. ನೀನು ನನ್ನ ಫ್ಯಾಮಿಲಿಲಿ ಒಬ್ಬಳಾಗಿದ್ದರೆ ಮಾತ್ರ ನನ್ನ ಕಾಂಟ್ಯಾಕ್ಟ್ ಮಾಡು, ಇಲ್ಲ ಅಂದರೆ ಬೇಡ. ಬರೋ. ಕಡೆದಾಗ ಒಂದು ಮಾತು ಅಂಜು, ಪ್ರೀತಿ ಅನ್ನೋದು ಸಂಬಂಧಗಳನ್ನ ಬೆಳೆಸ್ಬೇಕೆ ಹೊರತು ಮುರಿಬಾರ್ದು. ಏಯ್, ಏನು ಅನ್ಕೊಂಡಿದ್ಯಾ? ಇಡೀ ಪ್ರಪಂಚದಲ್ಲೇ ಪವರ್ಫುಲ್ ಪರ್ಸನ್ ಕೊಣ ನಾನು. ಏನು ಅನ್ಕೊಂಡಿದ್ದೀನಿ ನನ್ನ? ಸಿದ್ದು ಅಣ್ಣ ರೆಡಿ ಆದ್ರಾ? ಕಾರ್ ಆಚೆ ನಿಲ್ಸಿದ್ದೀನಿ, ಹೊರಡೋಣ ಬಾ. ಸರಿ ಬಾ. ಸಿದ್ದು, 1 ನಿಮಿಷ ನಿಂತ್ಕೋ. ಹೇಳಿ ಅಣ್ಣ. ಫೋನಲ್ಲಿ ಏನು ಹೇಳ್ತಿದ್ದೆ? ಇಡೀ ಪ್ರಪಂಚದಲ್ಲೇ ಪವರ್ಫುಲ್ ಪರ್ಸನ್ ನೀನು? ಹ್ಞೂ ಅಣ್ಣ, ಇಡೀ ಪ್ರಪಂಚದಲ್ಲೇ
ನಾನೇ ಪವರ್ಫುಲ್ ಪರ್ಸನ್ನು. ಯಾಕೆ ಒಂದು ತಿಕ್ಲು ಥರ ಮಾತಾಡ್ತಾನಲ್ಲ, ಏನಾಯ್ತು ಇವನಿಗೆ? ಸರಿ ಬಾವು ನಿಂತ್ಕೋ ನಿಮಿಷ, ನಂಗೆ ಇನ್ನೊಂದು ಡೌಟ್ ಇದೆ. ನೀನೇನಂದೆ ಇಡೀ ಪ್ರಪಂಚದಲ್ಲೇ ಪವರ್ಫುಲ್ ಪರ್ಸನ್ ನೀನೇ ಅಂತಲ್ವಾ? ಈಗ ಹೇಳು, ಇಡೀ ಪ್ರಪಂಚದಲ್ಲೇ ಪವರ್ಲೆಸ್ ಪರ್ಸನ್ ಯಾರು? ಇಡೀ ಪ್ರಪಂಚದಲ್ಲೇ ಪವರ್ಲೆಸ್ ಪರ್ಸನ್ ಅಂದರೆ ನಾನೇ ಅಣ್ಣ. ಲವ್ ನಿನ್ ಗುಚ್ಚಿ ಹಿಡ್ದಿದ್ಯಾ ಇಲ್ಲ ನಂಗೆ ಗುಚ್ಚಿ ಹಿಡಿಸ್ತಾ ಇದೆಯಾ? ಅವೆಲ್ಲ ನೀನೇ ತಾನೇ ಹೇಳಿದ್ದು ಪವರ್ಫುಲ್ ಪರ್ಸನ್ ನೀನೇ ಅಂತ. ಇವಾಗ ನೀನೇ ಪವರ್ಲೆಸ್ ಪರ್ಸನ್ ಅಂತ ಹೇಳ್ತಿದ್ಯಲ್ಲ, ಏನಾಗಿದೆ ನಿನ್ಗೆ? ಏನು ಗೊತ್ತಾ ಅಣ್ಣ, ಎಲ್ಲಿವರೆಗೂ ನಮ್ಮ ಅಣ್ಣನ ಕೈ ನನ್ನ ಭುಜದ ಮೇಲೆ ಇರುತ್ತೋ ಅಲ್ಲಿವರೆಗೂ ಇಡೀ ಪ್ರಪಂಚದಲ್ಲೇ ನಾನೇ ಪವರ್ಫುಲ್ ಪರ್ಸನ್ ಆಗಿರ್ತೀನಿ. ಆದರೆ ಯಾವತ್ತು ನಮ್ಮ ಅಣ್ಣನ ಕೈ ನನ್ನ ಭುಜದಿಂದ ಕೆಳಗಿಳಿಯುತ್ತೋ ಆವತ್ತೇ ಇಡೀ ಪ್ರಪಂಚದಲ್ಲೇ ಪವರ್ಲೆಸ್ ಪರ್ಸನ್ ಆಗ್ಬಿಡ್ತೀನಿ. ಲವ್ ಏನೋ ಹೇಳ್ತಾ ಇದ್ಯಾ? ನಿಜಾನೇ ಹೇಳ್ತಾ ಇದ್ದೀನಿ ಅಣ್ಣ. ಎಷ್ಟೋ ಜನಕ್ಕೆ ಅಣ್ಣ ಅಂದರೆ ಬರೀ ಅಣ್ಣ ಅಷ್ಟೇ. ಆದರೆ ನೀವು ಅಪ್ಪ ತೀರ್ಕೊಂಡ್ಮೇಲೆ ನನಗೋಸ್ಕರ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಮ ಎಜುಕೇಷನ್ನ ಬಿಟ್ಟು ನಾನು ಚೆನ್ನಾಗಿ ಓದಲಿ ಅಂತ ನೀವು ಕಷ್ಟಪಟ್ಟು ಕೆಲಸ ಮಾಡಿ ನನ್ನನ್ನು ಓದಿಸಿ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೀರಾ. ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಒಂದು ಒಳ್ಳೆ ದಾರಿ ತೋರಿಸ್ಕೊಟ್ಟಿದ್ದೀರಾ. ಆವತ್ತು ನಿಮ್ಮ ಕೈ ನನ್ನ ಭುಜದ ಮೇಲೆ ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ನಾನು ಏನೂ ಆಗ್ತಾ ಇರಲಿಲ್ಲ. ಆವತ್ತು ನೀವು ನನ್ನ ಭುಜದ ಮೇಲೆ ಕೈ ಇಟ್ಟು ನಾನು ನಿದ್ದಿನ್ಕೊಂಡು ಏನು ತಲೆ ಕಟ್ಸ್ಕೊಬೇಡ ಅಂತ ಒಂದು ಧೈರ್ಯ ತುಂಬಿ ನನ್ನ ಓದಿಸಿ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದೀರಾ. ಅದಕ್ಕೆ ಹೇಳಿದ್ದಾನ, ಎಲ್ಲಿವರೆಗೂ ನಿಮ್ಮ ಕೈ ನನ್ನ ಭುಜದ ಮೇಲೆ ಇರುತ್ತೋ ಅಲ್ಲಿವರೆಗೂ ಇಡೀ ಪ್ರಪಂಚದಲ್ಲೇ ನಾನೇ ಪವರ್ಫುಲ್ ಪರ್ಸನ್ ಆಗಿರ್ತೀನಿ. ಆದರೆ ಯಾವತ್ತು ಆ ನಿಮ್ಮ ಕೈ ನನ್ನ ಭುಜದಿಂದ ಕೆಳಗಿಳಿಯುತ್ತೋ ಆವತ್ತೇ ಇಡೀ ಪ್ರಪಂಚದಲ್ಲೇ ಪವರ್ಲೆಸ್ ಪರ್ಸನ್ ಆಗಿಬಿಡ್ತೀನಿ ಅಂತ. ಲೋ ನಾನು ಸಾಯೋವರೆಗೂ ನಿಮ್ಮ ಭುಜದಿಂದ ನನ್ನ ಕೈ ಯಾವತ್ತು ಕೆಳಗಡೆ ಇಳಿಯಲ್ಲ ಕಣೋ. ನಮ್ಮ ಹಿರಿಯರು ಕಾಲದಿಂದಲೂ ಹೇಳ್ತಾನೆ ಬಂದಿದ್ದಾರೆ, ಅಣ್ಣ ತಮ್ಮ ಅಂದರೆ ಹೇಗಿರಬೇಕು, ಅಣ್ಣ ತಮ್ಮನ ಬಾಂಧವ್ಯ ಅಂದರೆ ಹೇಗಿರಬೇಕು ಅಂತ. ಫಾರ್ ಎಕ್ಸಾಂಪಲ್, ರಾಮ ಲಕ್ಷ್ಮಣ, ಕೃಷ್ಣ ಬಲರಾಮ, ಪಾಂಡವರು ಅಷ್ಟೇ ಯಾಕೆ ಕೌರವರು ಕೂಡ ಅಣ್ಣ ತಮ್ಮ ಒಗ್ಗಟ್ಟಾಗೇ ಇದ್ರು. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಹುಟ್ಟುತ್ತಾ ಅಣ್ಣ ತಮ್ಮ ಅನ್ನೋದನ್ನ ಮರೆತು ಬೆಳೀತಾ ದಾಯಾದಿಗಳು ಅನ್ನೋದನ್ನ ಮಾತ್ರ ತಲೆಯಲ್ಲಿಟ್ಕೊಂಡು ದಾಯಾದಿಗಳ ಥರ ಬಿಹೇವ್ ಮಾಡ್ತಾ ಇದ್ದೀವಿ. ಆ ದಾಯಾದಿಗಳು ಅನ್ನೋ ಪದನ ಪಕ್ಕಕ್ಕಿಟ್ಟು ಅಣ್ಣ ತಮ್ಮನ ಥರ ಬದುಕಿದ್ರೆ ಆ ಬದುಕು ಎಷ್ಟು ಸುಂದರವಾಗಿರುತ್ತೆ ಅಲ್ವಾ? ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅಣ್ಣ ಅಥವಾ ತಮ್ಮನಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.